Welcome to Study B Plus. Learn smart every day. Hello students, welcome to Study B Plus. If you like my videos, please subscribe my channel Study B Plus. Today I am going to teach about 5th standard mathematics. In that we will learn about exercise 1.1. All of you ready for the class? Next mean ninth, write the following numbers in decreasing order ಅಂದರೆ ಡಿಸೆಂಡಿಂಗ್ ಆರ್ಡರ್. ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಸೆಂಡಿಂಗ್ ಡಿಕ್ರೀಸಿಂಗ್ ಅಂತ ಗೊತ್ತಾದರೆ ಅಸೆಂಡಿಂಗ್ ಇನ್ಕ್ರೀಸಿಂಗ್ ಅಂತ ಗೊತ್ತಾಗುತ್ತಲ್ವಾ. ಅಂದರೆ ಇದು 8th ಮೇನಲ್ಲಿ ಇರೋದ್ರದ್ದು ಉಲ್ಟಾ. ಅಲ್ಲೇನು ಬರೆದಿದ್ವಿ, ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗಿದ್ವಲ್ಲ, ಇಲ್ಲಿ ದೊಡ್ಡದ್ರಿಂದ ಚಿಕ್ಕಕ್ಕೆ ಬರೀಬೇಕು. ಡಿಸೆಂಡಿಂಗ್ ಅಂದರೆ ಡಿಕ್ರೀಸಿಂಗ್ ದೊಡ್ಡದ್ರಿಂದ ಸಣ್ಣದಕ್ಕೆ ಡಿಕ್ರೀಸ್ ಮಾಡ್ತಾ ಬರಬೇಕು, ಗೊತ್ತಾಯ್ತಾ. ಡಿಕ್ರೀಸಿಂಗ್ ಆರ್ಡರಲ್ಲಿ ಫಸ್ಟ್ ಕ್ವಶನ್ 23,456, 34,567, 12,345, 45,678 ಹೀಗಿದ್ರೆ ಇದರಲ್ಲಿ ಫಸ್ಟು 1000 ಪ್ಲೇಸ್ನ ಚೆಕ್ ಮಾಡಿ. 2, 3, 1, 4 ಇದರಲ್ಲಿ ದೊಡ್ಡ ನಂಬರ್ ಯಾವುದು? 4. ಹಾಗಾಗಿ ಫಸ್ಟು 45,678 ಬರ್ಕೊತೀವಿ. ನೆಕ್ಸ್ಟು 3 ಇದೆ, ಹೌದಾ? 34,567 ಬರ್ಕೊತೀವಿ. ನೆಕ್ಸ್ಟ್ 23,456 ಬರಿತೀವಿ. ಲಾಸ್ಟಿಗೆ 12,345 ಬರಿತೀವಿ. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ 40,564, 45,064, 45,604, 40,456 ಇದೆ. ಅದರಲ್ಲಿ ಫಸ್ಟು 10,000 ಪ್ಲೇಸ್ನ ಚೆಕ್ ಮಾಡಿ. 4, 4, 4, 4 ಸೇಮ್ ಇದೆ. ಸೊ ನಾವೇನು ಮಾಡಬೇಕು, ನೆಕ್ಸ್ಟ್ 1000 ಪ್ಲೇಸ್ನ ಚೆಕ್ ಮಾಡಬೇಕು. 0, 5, 5, 0 ಇದೆ. ನಮಗೇನು ಮಾಡಬೇಕು, ಡಿಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ ದೊಡ್ಡ ನಂಬರ್ನ ಸೆಲೆಕ್ಟ್ ಮಾಡಬೇಕು. ದೊಡ್ಡ ನಂಬರ್ ಯಾವುದು? 0 ದೊಡ್ಡದ, 5 ದೊಡ್ಡದ? 5 ದೊಡ್ಡದು. ಹಾಗಿದ್ರೆ ಇವೆರಡು ನಂಬರ್ 1000 ಪ್ಲೇಸ್ ಸೇಮ್ ಇದೆಯಲ್ಲ. ನೆಕ್ಸ್ಟು 100 ಪ್ಲೇಸ್ಗೆ ಮೂವ್ ಆಗಿ. ಇಲ್ಲಿ 100 ಪ್ಲೇಸ್ 0 ಇದೆ, ಇಲ್ಲಿ 6 ಇದೆ. ಹಾಗಿದ್ರೆ ದೊಡ್ಡದು ಯಾವುದು? 45,604 ದೊಡ್ಡದಲ್ವಾ, ಅದನ್ನು ಫಸ್ಟಿಗೆ ಬರ್ಕೊಂಡಿವಿ. ನೆಕ್ಸ್ಟ್ ಇವೆರಡರಲ್ಲಿ ಕಂಪೇರ್ ಮಾಡಿರೋದ್ರಿಂದ ಇದು ಫಸ್ಟ್ ಆದರೆ ಆಬ್ವಿಯಸ್ಲಿ ಇದೇನಾಗಿರುತ್ತೆ, ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಹಾಗಿದ್ರೆ ನೆಕ್ಸ್ಟು 40,564 ಮತ್ತು 40,456 ಕಂಪೇರ್ ಮಾಡಬೇಕು. ಇದರಲ್ಲಿ 1000 ಪ್ಲೇಸರ್ಗೂ ಸೇಮ್ ಇದೆ. ಹಾಗಿದ್ರೆ 100 ಪ್ಲೇಸ್ ಚೆಕ್ ಮಾಡಿ. 5 ಇದೆ, 4 ಇದೆ. 5 ದೊಡ್ಡದ, 4 ದೊಡ್ಡದ? 5 ದೊಡ್ಡದಲ್ವಾ, ಹಾಗಾಗಿ 40,564 ಬರಿತೀವಿ. ನೆಕ್ಸ್ಟ್ 40,456 ಗೊತ್ತಾಯ್ತಾ. ನೆಕ್ಸ್ಟ್ ಥರ್ಡ್ ಕ್ವಶನ್ 12,344, 12,340, 12,304, 13,244 ಇದೆ. ಹಾಗಿದ್ರೆ 10,000 ಪ್ಲೇಸ್ ಚೆಕ್ ಮಾಡಿ. 1, 1, 1, 1 ಸೇಮ್ ಇದೆ. ನೆಕ್ಸ್ಟ್ ಹಾಗಿದ್ರೆ ಏನು ಮಾಡಬೇಕು, 1000 ಪ್ಲೇಸ್ ಚೆಕ್ ಮಾಡಬೇಕು. 2, 2, 2, 3 ಇದೆ. ಹಾಗಿದ್ರೆ ಯಾವ್ದು ದೊಡ್ಡದು? 3 ದೊಡ್ಡದಲ್ವಾ, ಹಾಗಿದ್ರೆ ಇದನ್ನು ಫಸ್ಟ್ ಬರ್ಕೊಡ್ರಿ. 13,244. ಓಕೆ, ನೆಕ್ಸ್ಟು ಇವು ಮೂರಲ್ಲೂ 1000 ಪ್ಲೇಸ್ವರೆಗೂ ಸೇಮ್ ಇದೆ. ಹಾಗಿದ್ರೆ ನಾವೇನು ಮಾಡಬೇಕು, 100 ಪ್ಲೇಸ್ ಚೆಕ್ ಮಾಡಬೇಕು. 3, 3, 3 100 ಪ್ಲೇಸು ಸೇಮ್ ಇದ್ದಾಗ ನಾವೇನು ಮಾಡಬೇಕು, 10th ಪ್ಲೇಸ್ ಚೆಕ್ ಮಾಡಬೇಕು. 4, 4, 0 ಈಗ ಇವೆರಡರಲ್ಲೂ 4 ಇದೆ, ಇದು 0 ಇದೆ. ಈಗ ನಮಗೇನು ಮಾಡಬೇಕು, ದೊಡ್ಡ ನಂಬರ್ ಬೇಕಾಗಿರೋದ್ರಿಂದ ಇವೆರಡರಲ್ಲಿ ಕಂಪೇರ್ ಮಾಡಬೇಕು. ಅಂದರೆ ಲಾಸ್ಟ್ ಯೂನಿಟ್ ಪ್ಲೇಸ್ನ ಚೆಕ್ ಮಾಡಬೇಕು. 4, 0 ಇದೆ. ಹಾಗಿದ್ರೆ ಯಾವುದು ದೊಡ್ಡದು? ಇದು ದೊಡ್ಡದು, ಯಾಕಂದರೆ 0 ಸಣ್ಣದಲ್ವಾ, 4 ದೊಡ್ಡದು. ಹಾಗಾಗಿ 12,344 ಆಯಿತಾ. ನೆಕ್ಸ್ಟ್ ಇವೆರಡರಲ್ಲಿ ಇದು ದೊಡ್ಡದಾದರೆ ಇದೇನಾಗಿರುತ್ತೆ, ಸಣ್ಣದಾಗಿರುತ್ತೆ. ಸೊ ಇದನ್ನು ಥರ್ಡ್ ಬರ್ಕೋರಿ. 12,340 ಲಾಸ್ಟ್ ಉಳಿಯೋದು ಯಾವುದು? 12,304 ಗೊತ್ತಾಯ್ತಾ. ನೆಕ್ಸ್ಟ್ ಫೋರ್ತ್ ಒನ್ 77,770, 77,077, 77,700,
70,777 ಇದರಲ್ಲಿ ನೋಡಿ ಭಾಳ ಕನ್ಫ್ಯೂಸಿಂಗ್ ಇದೆ. ಸೊ ಪ್ಲೇಸ್ ವ್ಯಾಲ್ಯೂನ ಚೆಕ್ ಮಾಡ್ತಾ ಹೋಗಿ ಗೊತ್ತಾಗುತ್ತೆ. 10,000 ಪ್ಲೇಸಲ್ಲಿ ಯಾವುದಿದೆ 7777 ಇದೆ. ನೆಕ್ಸ್ಟು 1000 ಪ್ಲೇಸ್ ಚೆಕ್ ಮಾಡಿ 7770 ಇದೆ. ಅಂದರೆ ಇದು ತುಂಬ ಚಿಕ್ಕದಂತ ಗೊತ್ತಾಗುತ್ತೆ, ಯಾಕಂದರೆ ಇವು ಮೂರಲ್ಲೂ 7 ಇದೆ. ನಮಗೆ ದೊಡ್ಡ ನಂಬರ್ ಬೇಕು ಅಂದರೆ ನಾವೇನು ನೆಕ್ಸ್ಟ್ ಯಾವ ಪ್ಲೇಸಿಗೆ ಮೂವ್ ಆಗಬೇಕು 100 ಪ್ಲೇಸಿಗೆ 70 ಇದೆ ಅಂದರೆ ನಮ್ಗೆ ಗೊತ್ತಾಯಿತು ಇದೇ ದೊಡ್ಡದು ಅಂತ. ಆದರೆ ನಮ್ಗೆ ಇದಕ್ಕೂ ದೊಡ್ಡದು ನಂಬರ್ ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು, ನೆಕ್ಸ್ಟು 10 ಪ್ಲೇಸ್ನ ಚೆಕ್ ಮಾಡಬೇಕು. 10 ಪ್ಲೇಸಲ್ಲಿ ಏನಿದೆ, ಇದರಲ್ಲಿ 7, ಇಲ್ಲಿ 7 ಇದೆ. ಇವೆರಡು ಚಿಕ್ಕದು ಅಂತ ಗೊತ್ತಾಗ್ಬಿಡ್ತು ಆಲ್ರೆಡಿ ನಮಗೆ. ಈಗ ದೊಡ್ಡದು ಬೇಕಲ್ಲ, ಈಗ ಯೂನಿಟ್ ಪ್ಲೇಸ್ನ ಚೆಕ್ ಮಾಡಿ. ಇಲ್ಲಿ 0 ಇದೆ, ಇಲ್ಲಿ 7 ಇದೆ. ಸೊ ಎಲ್ಲದಕ್ಕಿಂತ ದೊಡ್ಡ ನಂಬರ್ ಯಾವುದು, ಇದು 77,777 ಗೊತ್ತಾಯ್ತಾ. ನಾವು ಲಾಸ್ಟ್ ಎಲ್ಲಿವರೆಗೂ ಚೆಕ್ ಮಾಡಿದ್ವಿ, ಇಲ್ಲಿವರೆಗೂ ಚೆಕ್ ಮಾಡಿದ್ವಿ. ಅಂದರೆ ಇದು ಫಸ್ಟ್ ಆದರೆ ಇದೇನಾಗುತ್ತೆ, ಸೆಕೆಂಡ್ ಬರುತ್ತೆ 77,770. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಕೂಡ ನಾವು ಚೆಕ್ ಮಾಡಿ. ಇಲ್ಲಿವರೆಗೂ ಇದೇ ದೊಡ್ಡದಾಗಿತ್ತು, ಯಾಕಂದರೆ ಲಾಸ್ಟ್ ಇದು ಬಂದಿತ್ತು ನಮಗೆ. ಇನ್ನೂ ನಿಮಗೆ ಡೌಟ್ ಇದ್ದರೆ ಇನ್ನೊಮ್ಮೆ ಚೆಕ್ ಮಾಡಿಬಿಡಿ. 10,000 ಪ್ಲೇಸಲ್ಲಿ 7 ಇದೆ, 7 ಇದೆ. ಇಲ್ಲಿ 1000 ಪ್ಲೇಸಲ್ಲಿ ಇದು 7 ಇದೆ, ಇಲ್ಲಿ 0 ಇದೆ. ಅಂದರೆ ದೊಡ್ಡ ನಂಬರ್ ಯಾವುದು, ಇದು 77,077. ಲಾಸ್ಟ್ ಉಳಿಯೋದು ಯಾವುದು, 70,777 ಗೊತ್ತಾಯ್ತಾ. ಈಗ ಲಾಸ್ಟ್ ಒನ್ 61,234, 62,134, 21,364, 12,364 ಇದೆ. ಅಂದರೆ ಫಸ್ಟು 10,000 ಪ್ಲೇಸ್ ಚೆಕ್ ಮಾಡಿಬಿಡಿ. 6, 6, 2, 1 ಅಂದರೆ 6 ದೊಡ್ಡದು ಇದೆ. ಅಂದರೆ ಇವೆರಡು ನಂಬರಲ್ಲಿ ನೆಕ್ಸ್ಟ್ 1000 ಪ್ಲೇಸ್ನ ಚೆಕ್ ಮಾಡಿ. 1, 2 ಈಗ 1 ದೊಡ್ಡದ 2 ದೊಡ್ಡದ, 2 ದೊಡ್ಡದಲ್ಲ. 62,134 ಇವೆರಡರಲ್ಲಿ ಕಂಪೇರ್ ಮಾಡಿರೋದ್ರಿಂದ ಇದು ದೊಡ್ಡದಾದರೆ ಇದ್ರ ನೆಕ್ಸ್ಟ್ ದೊಡ್ಡ ನಂಬರು ಇದಾಗಿರುತ್ತೆ 61,234. ಇವೆರಡರಲ್ಲಿ ಕಂಪೇರ್ ಮಾಡಿ. ಈಗ 2, 1 ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ 2ನೇ 1ಕ್ಕಿಂತ ದೊಡ್ಡದು ಅಂತ. ಹಾಗಾಗಿ 21,364 ನೆಕ್ಸ್ಟ್ 12,364 ಗೊತ್ತಾಯ್ತಲ್ಲ. ಇಷ್ಟೇ ಆನ್ಸರ್. ಲಾಸ್ಟ್ ಮೇನ್ ಆಫ್ ದ 5 ಡಿಜಿಟ್ ನಂಬರ್ ಚಾಪ್ಟರ್ 10th mean. Compare the following given numbers. Write equal, greater than, lesser than, sign in the blanks. ಅಂದರೆ ಅವರು ಒಂದಿಷ್ಟು ನಂಬರ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ಈಕ್ವಲ್ ಇದ್ದರೆ ಈಕ್ವಲ್ ಸೈನ್ನ ಹಾಕಿ, ಗ್ರೇಟರ್ ಇದ್ದರೆ ಗ್ರೇಟರ್ ಸೈನ್, ಸ್ಮಾಲರ್ ಇದ್ದರೆ ಸ್ಮಾಲರ್ ಸೈನ್ನ ಹಾಕಿ ಐಡೆಂಟಿಫಿಕೇಷನ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನೋಡೋಣ. ಹಂಗಿದ್ರೆ 52,085, 52,085 ಇಲ್ಲೇನಾದರೂ ಚೇಂಜ್ ಇದೆಯಾ, ನೀವು ಚೆಕ್ ಮಾಡಿ ಪ್ಲೇಸ್ ವ್ಯಾಲ್ಯೂಸ್ನ. 5, 5, 2, 2, 0, 0, 8, 8, 5, 5 ಹಂಗಿದ್ರೆ ಇದಕ್ಕೆ ಏನು ಸೈನ್ ಹಾಕಬೇಕು, ನಾವು ಈಕ್ವಲ್ ಸೈನ್ ಹಾಕಬೇಕು. ಸೇಮ್ ಇದೆಯಲ್ಲ ನಂಬರು, ಅದಕ್ಕೆ ಈಕ್ವಲ್ ಸೈನ್ನ ಹಾಕಬೇಕು. ನೆಕ್ಸ್ಟ್ 46,431, 43,613 ಇದೆ. ಇದರಲ್ಲಿ ಯಾವುದು ದೊಡ್ಡದು ಅಂತ ಹೆಂಗೆ ಚೆಕ್ ಮಾಡಬೇಕು, ಪ್ಲೇಸ್ ವ್ಯಾಲ್ಯೂನ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. 4 4 ಸೇಮ್ ಇದೆ. ಇಲ್ಲಿ 6, ಇಲ್ಲಿ 3 ಇದೆ. 1000 ಪ್ಲೇಸಲ್ಲಿ 6 ಇದೆ, 3 ಇದೆ. 6 ದೊಡ್ಡದ 3 ದೊಡ್ಡದ, 6 ದೊಡ್ಡದು. ಹಾಗಿದ್ರೆ ಗ್ರೇಟರ್ ದೆನ್ ಸಿಂಬಲ್ ಹಾಕಬೇಕು. ಯಾವ ಕಡೆ ದೊಡ್ಡದಿರುತ್ತಲ್ಲ ಅಲ್ಲಿ 2 ಎಂಡೆಡ್ ಪಾಯಿಂಟ್ ಬರಬೇಕು, ಅಲ್ಲಿ ಬಾಯಿ ತೆಗಿಬೇಕು. ಬಾಯಿ ದೊಡ್ಡದಿರೋದ್ರ ಕಡೆ ಬಾಯಿ ತೆಗೆದ್ರೆ ಅಲ್ಲಿ ಸೈನ್ ಕನ್ಫ್ಯೂಷನ್ ಆಗಲ್ಲ ನಿಮಗೆ, ಗೊತ್ತಾಯ್ತಾ. 6 ದೊಡ್ಡದಲ್ವಾ, ಸೊ 2 ಪಾಯಿಂಟ್ ಇರೋದನ್ನು 6 ಈ ಕಡೆ ಮುಖ ಮಾಡಿ. 3 ಸಣ್ಣದಲ್ವಾ, ಸಣ್ಣದಿರೋದಕ್ಕೆ ಒಂದೇ ಪಾಯಿಂಟ್. ಓಕೆ. ನೆಕ್ಸ್ಟ್ 15,662, 24,672 ಇದರಲ್ಲಿ ಪ್ಲೇಸ್ ವ್ಯಾಲ್ಯೂ ಚೆಕ್ ಮಾಡಿ. 10,000 ಪ್ಲೇಸ್ ಏನಿದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಂಗಾರೆ ಯಾವುದು ದೊಡ್ಡದು, 2 ದೊಡ್ಡದು. 2 ದೊಡ್ಡದಂದರೆ ಇದಕ್ಕೆ ಎಷ್ಟು ಪಾಯಿಂಟ್ ಬರಬೇಕು, 2 ಪಾಯಿಂಟ್ ಬರಬೇಕು. 1, 2 1 ಸಣ್ಣದಲ್ವಾ, 1 ಪಾಯಿಂಟ್ ಬರಬೇಕು. ಅಂದರೆ ದೊಡ್ಡದಿರೋದ್ರ ಕಡೆ ಬಾಯಿ ತೆಗೆದ್ರೆ ನೀವು ಹಾಕಿರೋ ಸೈನ್ ಕರೆಕ್ಟ್ ಇರುತ್ತೆ, ಸೈನ್ ಕನ್ಫ್ಯೂಷನ್ ಆಗಲ್ಲ. ನೆಕ್ಸ್ಟ್ 73,312
ಸಾರಿ 74,312 76,312. ಈಗ ಪ್ಲೇಸ್ ವ್ಯಾಲ್ಯೂ ಚೆಕ್ ಮಾಡಿ. 10,000 ಪ್ಲೇಸಲ್ಲಿ 7 ಇದೆ. ನೆಕ್ಸ್ಟ್ 1000 ಪ್ಲೇಸ್ ಚೆಕ್ ಮಾಡಿ. 4 6 ದೊಡ್ಡದಾ 4 ದೊಡ್ಡದಾ? 6 ದೊಡ್ಡದಿರೋದ್ರ ಕಡೆ ಬಾಯಿ ತೆಗಿಬೇಕು, ಅಂದರೆ 2 ಪಾಯಿಂಟ್ಸ್ ಬರುತ್ತೆ. 4 ಸಣ್ಣದಲ್ಲ 1 ಪಾಯಿಂಟ್ ಬರುತ್ತೆ. ಸೈನು ಕನ್ಫ್ಯೂಷನ್ ಆಗಲ್ಲ. 81,884 81,365. ಈಗಲೂ ನೀವು ಏನು ಮಾಡಿ, ಪ್ಲೇಸ್ ವ್ಯಾಲ್ಯೂನ ಕಂಪೇರ್ ಮಾಡಿ. 8 8 1 1 3 8. 3 ದೊಡ್ಡದಾ 8 ದೊಡ್ಡದಾ? ಆಬ್ವಿಯಸ್ಲಿ 8 ದೊಡ್ಡದಲ್ವಾ? ದೊಡ್ಡದಿರೋದ್ರ ಕಡೆ ಬಾಯಿ ತೆಗಿರಿ, ಚಿಕ್ಕದಿರೋದ್ರ ಕಡೆ 1 ಎಂಡ್ ಬರುತ್ತೆ. ಸೊ ವಿ ಕಂಪ್ಲೀಟೆಡ್ ದ ಚಾಪ್ಟರ್ 5 digit with all exercise questions. This video is helpful for you. Please subscribe my channel Study B Plus. Thank you for watching. Thank you for watching. Like, share, subscribe. Study B+.